ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಥೆ ಒಬ್ಬ ಮುಗ್ಧ ಹುಡುಗಿಯದ್ದು. ಜೀವನದಲ್ಲಿ ಕೆಲವೊಮ್ಮೆ ನಾವು ಅಂದುಕೊಳ್ಳದ ರೀತಿಯಲ್ಲಿ ಕಷ್ಟಗಳು ಬರುತ್ತವೆ. ನಮ್ಮವರೇ ನಮಗೆ ಮೋಸ ಮಾಡಿದಾಗ, ದ್ವೇಷದಿಂದ ನಮ್ಮನ್ನು ತುಳಿಯಲು ಪ್ರಯತ್ನಿಸಿದಾಗ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಆದರೆ ಆ ಮುಗ್ಧ ಹುಡುಗಿ ಆ ಕಷ್ಟದ ದಿನಗಳನ್ನು ಹೇಗೆ ಎದುರಿಸಿದಳು? ಅವಳನ್ನು ಸೋಲಿಸಲು ನೋಡಿದವರಿಗೆ ಆಕೆ ಕೊಟ್ಟ ಉತ್ತರವೇನು ಎಂಬುದೇ ಇವತ್ತಿನ ನಮ್ಮ ಈ ಭಾವನಾತ್ಮಕ ಕಥೆಯ ಸಾರಾಂಶ. ಬನ್ನಿ ಕಥೆಯನ್ನು ಶುರು ಮಾಡೋಣ. ಆರಾಧ್ಯಳ ಜೀವನದಲ್ಲಿ ತಾಯಿಯ ಅಗಲಿಕೆ ಒಂದು ದೊಡ್ಡ ಶೂನ್ಯವನ್ನು ಸೃಷ್ಟಿಸಿತ್ತು. ಅವಳ ತಂದೆ ಮಗಳ ಭವಿಷ್ಯದ ದೃಷ್ಟಿಯಿಂದ ಸುಪ್ರಿಯಾಳನ್ನು ಮದುವೆಯಾದರು. ಆದರೆ ಸುಪ್ರಿಯಾಳ ಆಗಮನ ಆರಾಧ್ಯಳ ಪಾಲಿಗೆ ಆ ಮನೆಯಲ್ಲಿ ಏಕಾಂಗಿತನವನ್ನು ಹೆಚ್ಚಿಸಿತು. ಸುಪ್ರಿಯಾಳ ಮನಸ್ಸಿನಲ್ಲಿ ಆರಾಧ್ಯಳ ಬಗ್ಗೆ ಮಮತೆಗಿಂತ ಹೆಚ್ಚಾಗಿ ದ್ವೇಷವೇ ತುಂಬಿತ್ತು. ಆರಾಧ್ಯ ಮನೆಯಲ್ಲಿರುವವರೆಗೂ ತನಗೆ ಮನೆಯ ಆಸ್ತಿಯ ಮೇಲೆ ಪೂರ್ಣ ಹಿಡಿತ ಸಿಗುವುದಿಲ್ಲ ಎಂಬುದು ಸುಪ್ರಿಯಾಳಿಗೆ ಚೆನ್ನಾಗಿ ತಿಳಿದಿತ್ತು. ಆರಾಧ್ಯಳನ್ನು ಸಮಾಜದಲ್ಲಿ ಅಶಿಸ್ತಿನವಳೆಂದು ಬಿಂಬಿಸಲು ಸುಪ್ರಿಯಾ ದಿನನಿತ್ಯ ಒಂದಲ್ಲ ಒಂದು ಸುಳ್ಳುಗಳನ್ನು ತಂದೆಯ ಮುಂದೆ ಹೇಳಿ ತಂದೆ ಮಗಳ ಮಧ್ಯೆ ಮನಸ್ತಾಪ ಉಂಟುಮಾಡುತ್ತಿದ್ದಳು. ಸುಪ್ರಿಯಾ ತನ್ನ ಕುತಂತ್ರದ ಆಟಕ್ಕೆ ಒಂದು ನಿರ್ಣಾಯಕ ತಿರುವು ನೀಡಲು ನಿರ್ಧರಿಸಿದಳು. ಆರಾಧ್ಯಳನ್ನು ಯಾವುದಾದರೂ ಬಡ ಮತ್ತು ಅವಿದ್ಯಾವಂತ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡಿದರೆ ಅವಳು ಮನೆಯಿಂದ ದೂರವಾಗುತ್ತಾಳೆ ಮತ್ತು ತನಗೆ ಆಸ್ತಿಯ ಹಾದಿ ಸುಗಮವಾಗುತ್ತದೆ ಎಂದುಕೊಂಡಳು. ಇದಕ್ಕಾಗಿ ಆಕೆ ಆದಿತ್ಯ ಎಂಬ ಯುವಕನನ್ನು ಆಯ್ಕೆ ಮಾಡಿದಳು. ಆದಿತ್ಯ ಅಂದು ಬಡವನ ವೇಷದಲ್ಲಿ ಒಂದು ಸಾಮಾಜಿಕ ಪ್ರಯೋಗ ನಡೆಸುತ್ತಿದ್ದ ಬಿಲಿಯನೇರ್ ಎಂಬ ಸತ್ಯ ಸುಪ್ರಿಯಾಳಿಗೆ ತಿಳಿದಿರಲಿಲ್ಲ. ಸುಪ್ರಿಯಾ ಆತನನ್ನು ಬಡ ಕೂಲಿ ಕಾರ್ಮಿಕ ಎಂದು ನಂಬಿಸಿ ಅನ್ವಿತಳ ತಂದೆಯ ಮುಂದೆ ಇವನು ತುಂಬಾ ಪ್ರಾಮಾಣಿಕ ಮತ್ತು ಕಷ್ಟಪಟ್ಟು ದುಡಿಯುವವನು, ಆರಾಧ್ಯಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದು ಸುಳ್ಳು ಹೇಳಿ ಮದುವೆಗೆ ಒಪ್ಪಿಸಿದಳು. ಆರಾಧ್ಯಳ ತಂದೆ ಕೂಡ ಸುಪ್ರಿಯಾಳ ಮಾತನ್ನು ಕುರುಡಾಗಿ ನಂಬಿದರು. ಮಗಳ ಬದುಕು ಹಸನಾಗಲಿ ಎಂದು ಆತುರಾತುರದಲ್ಲಿ ವಿವಾಹದ ದಿನಾಂಕವನ್ನು ನಿಗದಿ ಮಾಡಿದರು. ಆರಾಧ್ಯಳಿಗೆ ತಾನು ಯಾರನ್ನು ಮದುವೆಯಾಗುತ್ತಿದ್ದೇನೆ ಮತ್ತು ಆ ವ್ಯಕ್ತಿಯ ಹಿಂದಿರುವ ಸತ್ಯವೇನು ಎಂಬ ಸುಳಿವೇ ಇರಲಿಲ್ಲ. ತಂದೆಯ ಮಾತನ್ನು ಮೀರಲಾರದೆ ತನ್ನ ಮನಸ್ಸಿನ ನೋವನ್ನು ನುಂಗಿಕೊಂಡು ಆರಾಧ್ಯ ಮದುವೆಗೆ ಸಿದ್ಧಳಾದಳು. ಆಕೆಯ ಹೃದಯದಲ್ಲಿ ಒಂದು ರೀತಿಯ ಆತಂಕವಿತ್ತು. ಮತ್ತೊಂದೆಡೆ ಸುಪ್ರಿಯಾ ಆರಾಧ್ಯಳನ್ನು ಮನೆಯಿಂದ ಹೊರಹಾಕುವ ಕ್ಷಣ ಹತ್ತಿರವಾಗುತ್ತಿದೆ ಎಂದು ಹಿರಿಹಿರಿ ಹಿಗ್ಗುತ್ತಿದ್ದಳು. ಅವಳ ಪಾಲಿಗೆ ಅದು ಆರಾಧ್ಯಳ ವಿನಾಶದ ಆರಂಭವಾಗಿತ್ತು. ಆರಾಧ್ಯಳಿಗೆ ಆ ಮದುವೆ ಕೇವಲ ಒಂದು ಸಂಪ್ರದಾಯವಾಗಿರಲಿಲ್ಲ, ಅದು ತನ್ನ ತವರು ಮನೆಯ ಕೊಂಡಿ ಕಳಚಿಕೊಳ್ಳುವ ನೋವಿನ ಕ್ಷಣವಾಗಿತ್ತು. ಸುಪ್ರಿಯಾಳ ಮೋಸದ ಬಲೆ ಎಷ್ಟೊಂದು ಆಳವಾಗಿತ್ತು ಎಂದರೆ, ಆರಾಧ್ಯ ತಾನು ಹೋಗುತ್ತಿರುವುದು ಅಜ್ಞಾತ ಲೋಕಕ್ಕೋ ಅಥವಾ ನರಕಕ್ಕೋ ಎಂಬ ಅರಿವಿಲ್ಲದೆ ಅಗ್ನಿಸಾಕ್ಷಿಯಾಗಿ ತಾಳಿಯನ್ನು ಕಟ್ಟಿಸಿಕೊಳ್ಳಲು ಸಜ್ಜಾಗಿದ್ದಳು. ಆರಾಧ್ಯಳ ಸರಳತೆ ಮತ್ತು ಮೌನವೇ ಆಕೆಗೆ ಮುಳುವಾಗುತ್ತಿದೆಯೋ ಅಥವಾ ಅದೇ ಆಕೆಯನ್ನು ಹೊಸ ಬದುಕಿನತ್ತ ಕರೆದೊಯ್ಯುತ್ತದೆಯೋ ಎಂದು ಅರಿಯಲು ಆಕೆ ಸಿದ್ಧಳಾಗಬೇಕಿತ್ತು. ಮದುವೆಯ ಮಂಟಪದಲ್ಲಿ ಆರಾಧ್ಯಳ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಆದರೆ ಸುಪ್ರಿಯಾಳ ಕಣ್ಣಲ್ಲಿ ಮಾತ್ರ ಆರಾಧ್ಯಳನ್ನು ಮನೆಯಿಂದ ದೂರ ಮಾಡಿ ಆಸ್ತಿಯನ್ನು ಲೂಟಿ ಮಾಡುವ ದುರಾಸೆಯೆದ್ದು ಕಾಣುತ್ತಿತ್ತು. ಇದು ಬರೀ ಮದುವೆಯಾಗಿರಲಿಲ್ಲ, ಒಂದು ದೊಡ್ಡ ಅಗ್ನಿಪರೀಕ್ಷೆಯ ಆರಂಭವಾಗಿತ್ತು. ಮದುವೆಯ ನಂತರ ಆರಾಧ್ಯ ತನ್ನ ಹೊಸ ಬದುಕಿನ ಅಂಗಳವನ್ನು ಪ್ರವೇಶಿಸಿದಳು. ಸುಪ್ರಿಯಾ ಕನಸು ಕಂಡಿದ್ದ ನರಕ ಅಲ್ಲಿರಲಿಲ್ಲ, ಆದರೆ ಅವಳು ನಿರೀಕ್ಷಿಸಿದ್ದಕ್ಕಿಂತ ಭಿನ್ನವಾದ ಒಂದು ಸಣ್ಣ ಮನೆ ಅಲ್ಲಿತ್ತು. ಆದಿತ್ಯನ ಮನೆ ಅತ್ಯಂತ ಸರಳವಾಗಿತ್ತು. ಅಲ್ಲಿ ಐಷಾರಾಮಿ ಜೀವನದ ಯಾವುದೇ ಕುರುಹುಗಳಿರಲಿಲ್ಲ. ಆದರೆ ಆ ಮನೆಗೆ ಕಾಲಿಟ್ಟ ಕ್ಷಣವೇ ಆರಾಧ್ಯಳಿಗೆ ಏನೋ ಒಂದು ಹೊಸ ಅನುಭವವಾಯಿತು. ಆದಿತ್ಯನು ಆಕೆಯನ್ನು ಬರಮಾಡಿಕೊಂಡ ರೀತಿ, ಆತ ತನ್ನ ಸಣ್ಣ ಆದಾಯದಲ್ಲೂ ಆರಾಧ್ಯಳಿಗೆ ನೀಡಿದ ಗೌರವ ಅವಳನ್ನು ಅಚ್ಚರಿಗೊಳಿಸಿತು. ಸುಪ್ರಿಯಾಳ ಕುತಂತ್ರದ ಮಾತುಗಳಲ್ಲಿ ಆದಿತ್ಯನ ಬಗ್ಗೆ ಕೇಳಿದ್ದ ಯಾವುದೇ ವಿಷಯಗಳು ಇಲ್ಲಿ ಕಂಡುಬರಲಿಲ್ಲ. ಆತ ಒಬ್ಬ ಕೂಲಿ ಕಾರ್ಮಿಕನಾಗಿ ಹಗಲಿರುಳು ದುಡಿಯುತ್ತಿದ್ದರೂ ಆತನ ಮಾತುಗಳಲ್ಲಿ ಮತ್ತು ನಡವಳಿಕೆಯಲ್ಲಿ ಒಂದು ರೀತಿಯ ಘನತೆ ಇತ್ತು. ದಿನಗಳು ಕಳೆದಂತೆ ಆರಾಧ್ಯ ಆದಿತ್ಯನ ಗುಣವನ್ನು ಅರಿಯತೊಡಗಿದಳು. ಬಡತನದಲ್ಲೂ ಆತ ಕಳೆಯುತ್ತಿದ್ದ ಪ್ರತಿಕ್ಷಣವೂ ಆಕೆಗೆ ಹೊಸ ಬದುಕಿನ ಪಾಠವಾಗುತ್ತಿತ್ತು. ಆದಿತ್ಯನು ತನ್ನೆಲ್ಲ ಕಷ್ಟಗಳ ಮಧ್ಯೆಯೂ ಆರಾಧ್ಯಳ ನಗುವನ್ನು ನೋಡಲು ಬಯಸುತ್ತಿದ್ದನು. ರಾತ್ರಿ ಹೊತ್ತು ಆತ ಮಾಡುತ್ತಿದ್ದ ಕೆಲಸದ ಬಗ್ಗೆ ಆಕೆ ಕೇಳಿದಾಗಲೆಲ್ಲ ಆತ ಮೌನವಾಗಿ ನಗುತ್ತಲೇ ವಿಷಯವನ್ನು ಬದಲಾಯಿಸುತ್ತಿದ್ದನು. ಆರಾಧ್ಯಳಿಗೆ ಆತ ಕೇವಲ ತನ್ನ ಗಂಡನಾಗಿರಲಿಲ್ಲ, ಬದಲಾಗಿ ತನ್ನ ಕಷ್ಟದ ದಿನಗಳಲ್ಲಿ ಸಿಕ್ಕ ಏಕೈಕ ಆಸರೆಯಾಗಿದ್ದನು. ಆಕೆ ಅವನ ಬಡತನವನ್ನು ಎಂದಿಗೂ ಹೀಯಾಳಿಸಲಿಲ್ಲ, ಬದಲಾಗಿ ಆತನ ಕಷ್ಟದ ಪಾಲುದಾರಳಾಗಿ ಮನೆಯನ್ನು ಅಚ್ಚುಕಟ್ಟಾಗಿ ನೋಡಿಕೊಂಡಳು. ಆರಾಧ್ಯಳ ಈ ಗುಣವು ಆದಿತ್ಯನ ಹೃದಯದಲ್ಲಿ ಆಕೆಗೆ ವಿಶೇಷ ಸ್ಥಾನವನ್ನು ನೀಡಿತು. ತಾನು ಮಾಡುತ್ತಿರುವ ಆ ಸಾಮಾಜಿಕ ಪ್ರಯೋಗ ಸಫಲವಾಗುತ್ತಿದೆ ಎಂಬುದು ಆದಿತ್ಯನಿಗೆ ನಿಧಾನವಾಗಿ ಅರ್ಥವಾಗತೊಡಗಿತು. ತಾನು ಒಬ್ಬ ಬಿಲಿಯನೇರ್ ಎಂದು ತಿಳಿಯದಿದ್ದರೂ ಆರಾಧ್ಯ ತೋರಿಸುತ್ತಿರುವ ಈ ನಿಸ್ವಾರ್ಥ ಪ್ರೀತಿ ಅವನನ್ನು ಭಾವುಕನನ್ನಾಗಿಸಿತು. ಆದಿತ್ಯನು ತನ್ನ ಸಂಪತ್ತಿನ ಹರಿವನ್ನು ಪರೀಕ್ಷಿಸಲು ಈ ರೀತಿ ವೇಷಧರಿಸಿ ಬದುಕುತ್ತಿದ್ದರೂ ಆರಾಧ್ಯಳ ಪ್ರಾಮಾಣಿಕತೆ ಅವನ ಪ್ರಯೋಗಕ್ಕೆ ಮೀರಿದ ಫಲಿತಾಂಶವನ್ನು ನೀಡುತ್ತಿತ್ತು.
ಆದರೆ ಈ ಸಂತೋಷದ ದಿನಗಳು ಹೆಚ್ಚು ಕಾಲ ಉಳಿಯಲಿಲ್ಲ. ದೂರದಲ್ಲಿದ್ದ ಸುಪ್ರಿಯಾಳಿಗೆ ಆರಾಧ್ಯ ಆ ಬಡತನದಲ್ಲೂ ಸಂತೋಷವಾಗಿದ್ದಾಳೆ ಎಂಬ ಸುದ್ದಿ ಕಿವಿಮುಟ್ಟಿತ್ತು. ಆರಾಧ್ಯ ನೋವಿನಲ್ಲಿ ಒದ್ದಾಡಬೇಕು ಎಂದು ಬಯಸಿದ್ದ ಸುಪ್ರಿಯಾಳ ದ್ವೇಷವು ಮತ್ತಷ್ಟು ಕೆರಳಿತು. ಆರಾಧ್ಯಳ ಬದುಕು ಸುಗಮವಾಗುತ್ತಿದೆ ಎಂದು ಅರಿತ ಸುಪ್ರಿಯಾ ಅವಳನ್ನು ನಾಶ ಮಾಡಲು ತನ್ನ ಮುಂದಿನ ಕ್ರೂರ ಸಂಚನ್ನು ಸಿದ್ಧಪಡಿಸಲು ಶುರುಮಾಡಿದಳು. ಆರಾಧ್ಯ ಮತ್ತು ಆದಿತ್ಯನ ಪ್ರೀತಿಯ ಬದುಕು ಸುಪ್ರಿಯಾಳ ದ್ವೇಷದ ಜ್ವಾಲೆಯ ನಡುವೆ ಒಂದು ಸುಂದರ ದೀಪದಂತೆ ಉರಿಯುತ್ತಿತ್ತು. ಆರಾಧ್ಯಳಿಗೆ ಗೊತ್ತಿರಲಿಲ್ಲ, ತನ್ನ ಪತಿಯ ನಿಜವಾದ ರೂಪ ಮತ್ತು ಸುಪ್ರಿಯಾ ಹೂಡುತ್ತಿರುವ ಮುಂದಿನ ಸಂಚು ತನ್ನ ಬದುಕಿನ ದಿಕ್ಕನ್ನೇ ಬದಲಿಸಲಿದೆ ಎಂದು. ಆಕೆಯ ಮೌನ ಮತ್ತು ತಾಳ್ಮೆಯೇ ಮುಂದೆ ಸುಪ್ರಿಯಾಳ ನಾಶಕ್ಕೆ ಕಾರಣವಾಗಲಿದೆ ಎಂಬುದನ್ನು ಅವಳು ಅರಿತಿರಲಿಲ್ಲ. ಸುಪ್ರಿಯಾಳ ಮನಸ್ಸಿನಲ್ಲಿ ಆರಾಧ್ಯಳ ನಾಶಕ್ಕಾಗಿ ಮತ್ತೊಂದು ಭೀಕರ ಸಂಚು ರೂಪುಗೊಳ್ಳುತ್ತಿತ್ತು. ಆರಾಧ್ಯ ಕಷ್ಟದಲ್ಲಿದ್ದರೂ ಅತೃಪ್ತಿಯಿಂದ ಬದುಕುತ್ತಿಲ್ಲ ಎಂಬ ವಿಷಯ ಸುಪ್ರಿಯಾಳಿಗೆ ಅತೀವ ಸಿಟ್ಟನ್ನು ತಂದಿತ್ತು. ಹೇಗಾದರೂ ಮಾಡಿ ಆರಾಧ್ಯಳ ನೆಮ್ಮದಿಯನ್ನು ಕಿತ್ತುಕೊಳ್ಳಬೇಕು ಮತ್ತು ಆಕೆಯ ಚಾರಿತ್ರ್ಯಕ್ಕೆ ಮಸಿ ಬಳಿಯಬೇಕು ಎಂದು ಸುಪ್ರಿಯಾ ನಿರ್ಧರಿಸಿದಳು. ಇದಕ್ಕಾಗಿ ಆಕೆ ಸಮಾಜದ ಕೆಲವರನ್ನು ಬಳಸಿಕೊಂಡು ಆರಾಧ್ಯ ಮತ್ತು ಆದಿತ್ಯ ವಾಸಿಸುತ್ತಿದ್ದ ಬಡಬಡಾ ಪ್ರದೇಶಕ್ಕೆ ಭೇಟಿ ನೀಡಲು ತೀರ್ಮಾನಿಸಿದಳು. ಆರಾಧ್ಯಳ ತಂದೆಯ ಮನಸ್ಸಿನಲ್ಲೂ ಆರಾಧ್ಯಳ ಬಗ್ಗೆ ಅನುಮಾನ ಬಿತ್ತಲು ಇದು ಸಕಾಲ ಎಂದು ಸುಪ್ರಿಯಾ ಭಾವಿಸಿದಳು. ಒಂದು ದಿನ ಆರಾಧ್ಯಳ ತಂದೆಯೊಂದಿಗೆ ಸುಪ್ರಿಯಾ ಆರಾಧ್ಯಳ ಮನೆಗೆ ಭೇಟಿ ನೀಡಿದಳು. ಸುಪ್ರಿಯಾಳ ಉದ್ದೇಶ ಆರಾಧ್ಯಳ ಜೀವನ ಶೈಲಿಯನ್ನು ಕಂಡು ಅಣಕಿಸುವುದಾಗಿತ್ತು ಮತ್ತು ಆ ಮೂಲಕ ಅವಳನ್ನು ಮಾನಸಿಕವಾಗಿ ಕುಗ್ಗಿಸುವುದಾಗಿತ್ತು. ಆದರೆ ಅಲ್ಲಿಗೆ ಹೋದಾಗ ಸುಪ್ರಿಯಾಳಿಗೆ ದೊಡ್ಡ ಆಶ್ಚರ್ಯ ಕಾದಿತ್ತು. ಆರಾಧ್ಯಳ ಮನೆ ತುಂಬಾ ಚಿಕ್ಕದಾಗಿದ್ದರೂ ಅತ್ಯಂತ ಸ್ವಚ್ಛವಾಗಿತ್ತು ಮತ್ತು ಆ ಮನೆಯಲ್ಲಿ ಪ್ರೀತಿಯ ವಾತಾವರಣ ಎದ್ದು ಕಾಣುತ್ತಿತ್ತು. ಆರಾಧ್ಯಳ ಮುಖದಲ್ಲಿ ಇದ್ದ ಸಂತೋಷ ಸುಪ್ರಿಯಾಳ ಕಣ್ಣಿಗೆ ಮುಳ್ಳಿನಂತೆ ಚುಚ್ಚಿತು. ಆದಿತ್ಯನ ಸಾಮಾನ್ಯ ವೇಷದಲ್ಲಿದ್ದರೂ ಆತನ ವ್ಯಕ್ತಿತ್ವದಲ್ಲಿ ಒಂದು ಗಾಂಭೀರ್ಯವಿತ್ತು, ಅದು ಸುಪ್ರಿಯಾಳನ್ನು ಸ್ವಲ್ಪ ಕ್ಷಣ ಗಲಿಬಿಲಿಗೊಳಿಸಿತು. ಆದರೂ ತನ್ನ ಕುತಂತ್ರವನ್ನು ಬಿಡದ ಸುಪ್ರಿಯಾ ತಂದೆಯ ಮುಂದೆ ಸುಳ್ಳು ಕಣ್ಣೀರು ಹಾಕುತ್ತಾ ನೋಡಿ, ಆರಾಧ್ಯ ಎಷ್ಟು ಕಷ್ಟಪಡುತ್ತಿದ್ದಾಳೆ. ಇಂತಹ ಬಡತನದಲ್ಲಿ ಅವಳು ಜೀವನ ಮಾಡುವುದು ಸಾಧ್ಯವೇ? ಆದಿತ್ಯ ಇವಳನ್ನು ವಂಚಿಸಿ ಇಲ್ಲಿ ತಂದು ಹಾಕಿದ್ದಾನೆ ಎಂದು ವಿಷಬೀಜ ಬಿತ್ತಿದಳು. ಆರಾಧ್ಯಳ ತಂದೆ ಆರಾಧ್ಯಳನ್ನು ಕಂಡು ಮರುಗಿದರು. ಆದರೆ ಆರಾಧ್ಯ ಮಾತ್ರ, ಅಪ್ಪ, ನಾನು ಇಲ್ಲಿ ಆದಿತ್ಯನ ಜೊತೆ ತುಂಬಾ ಸಂತೋಷವಾಗಿದ್ದೇನೆ. ಹಣಕ್ಕಿಂತ ಅವನ ಪ್ರೀತಿ ನನಗೆ ಮುಖ್ಯ ಎಂದು ಗಟ್ಟಿಯಾಗಿ ಹೇಳಿದಳು. ಆರಾಧ್ಯಳ ಈ ಮಾತು ಸುಪ್ರಿಯಾಳ ಯೋಜನೆಗೆ ದೊಡ್ಡ ಪೆಟ್ಟು ನೀಡಿತು. ಸುಪ್ರಿಯಾ ತಂದೆಯನ್ನು ಅಲ್ಲಿಂದ ಕರೆದುಕೊಂಡು ಬರಲು ಪ್ರಯತ್ನಿಸಿದಳು, ಆದರೆ ಆರಾಧ್ಯಳ ಮಾತಿನಲ್ಲಿ ಇದ್ದ ದೃಢತೆ ತಂದೆಯನ್ನು ಮೌನವಾಗಿಸಿತು. ತಂದೆ ಮನೆಗೆ ಹಿಂದಿರುಗಿದರೂ ಸುಪ್ರಿಯಾ ಮಾತ್ರ ಸೋಲಲು ತಯಾರಿರಲಿಲ್ಲ. ಸಮಾಜದ ಮುಂದೆ ಆರಾಧ್ಯಳನ್ನು ಅಪರಾಧಿಯನ್ನಾಗಿಸಲು ಮತ್ತು ಆದಿತ್ಯನ ಬದುಕನ್ನು ಧ್ವಂಸ ಮಾಡಲು ಆಕೆ ಮತ್ತಷ್ಟು ಕರಾಳ ಮಾರ್ಗಗಳನ್ನು ಆರಿಸಿಕೊಂಡಳು. ಆರಾಧ್ಯಳ ಪ್ರಾಮಾಣಿಕತೆ ಮತ್ತು ಆದಿತ್ಯನ ಮೇಲಿನ ಅವಳ ನಂಬಿಕೆ ಸುಪ್ರಿಯಾಳ ದ್ವೇಷದ ಮುಂದೆ ದೊಡ್ಡ ಗೋಡೆಯಾಗಿ ನಿಂತಿತ್ತು. ಆದರೆ ಸುಪ್ರಿಯಾ ಈಗ ಆರಾಧ್ಯಳ ಮೇಲೆ ನೇರ ಆರೋಪ ಹೊರಿಸಲು ಸಿದ್ಧವಾಗುತ್ತಿದ್ದಳು. ಆರಾಧ್ಯಳಿಗೆ ಇನ್ನೂ ಅರಿವಿರಲಿಲ್ಲ ಸುಪ್ರಿಯಾ ತನ್ನ ಮುಂದಿನ ದಾಳಿಯನ್ನು ಎಲ್ಲಿ ಇಡಲಿದ್ದಾಳೆ ಎಂದು. ಆದಿತ್ಯನಿಗೆ ಕೂಡ ಇವೆಲ್ಲವನ್ನೂ ದೂರದಿಂದ ಗಮನಿಸುತ್ತಾ ಸುಪ್ರಿಯಾಳ ಮಿತಿಮೀರಿದ ಹಸ್ತಕ್ಷೇಪವನ್ನು ಹೇಗೆ ಮಟ್ಟ ಹಾಕಬೇಕು ಎಂದು ತಂತ್ರ ರೂಪಿಸಲು ಪ್ರಾರಂಭಿಸಿದನು. ಈ ಕೌಟುಂಬಿಕ ಕಲಹವು ಮುಂದೆ ದೊಡ್ಡದಾದ ಕಾನೂನು ಸಮರವಾಗಲಿತ್ತು. ತಂದೆಯ ಮುಂದೆ ವಿಫಲವಾದ ಸುಪ್ರಿಯಾ ತಾನು ಸೋಲಲು ತಯಾರಿರಲಿಲ್ಲ. ಈ ಬಾರಿ ಅವಳು ಆರಾಧ್ಯಳ ಚಾರಿತ್ರ್ಯದ ಮೇಲೆ ನೇರ ದಾಳಿ ಮಾಡಲು ನಿರ್ಧರಿಸಿದಳು. ಆರಾಧ್ಯ ವಾಸಿಸುತ್ತಿದ್ದ ಬಡಾವಣೆಯಲ್ಲೇ ತನ್ನ ಆಳೊಂದು ಮನುಷ್ಯರನ್ನು ಬಿಟ್ಟು ಆದಿತ್ಯನ ವಿರುದ್ಧವಾಗಿ ಮತ್ತು ಆರಾಧ್ಯಳ ನಡವಳಿಕೆಯ ವಿರುದ್ಧವಾಗಿ ಸುಳ್ಳು ವದಂತಿಗಳನ್ನು ಹಬ್ಬಿಸಲು ಶುರುಮಾಡಿದಳು. ಸಮಾಜದ ಮುಖಂಡರ ಮುಂದೆ ಆರಾಧ್ಯಳನ್ನು ಒಬ್ಬ ಕೆಟ್ಟವಳಂತೆ ಬಿಂಬಿಸಲು ಅವಳು ಕೆಲವು ಸುಳ್ಳು ಸಾಕ್ಷ್ಯಗಳನ್ನು ಮತ್ತು ಫೋಟೋಗಳನ್ನು ಸೃಷ್ಟಿಸಿದಳು. ಆರಾಧ್ಯ ಅನ್ಯ ಪುರುಷರೊಂದಿಗೆ ಸಂಬಂಧ ಹೊಂದಿದ್ದಾಳೆ ಎಂದು ನಂಬಿಸಲು ಸುಪ್ರಿಯಾಳ ತಂಡವು ವ್ಯವಸ್ಥಿತವಾಗಿ ಕೆಲಸ ಮಾಡತೊಡಗಿತು. ಇದು ಕೇವಲ ಒಂದು ಆರೋಪವಾಗಿರಲಿಲ್ಲ, ಆರಾಧ್ಯಳ ಸಾಮಾಜಿಕ ಗೌರವವನ್ನು ಧೂಳೀಪಟ ಮಾಡುವ ದೊಡ್ಡ ಹುನ್ನಾರವಾಗಿತ್ತು. ಒಂದು ಸಂಜೆ ಆರಾಧ್ಯ ಮತ್ತು ಆದಿತ್ಯ ಮನೆಯಲ್ಲಿರುವಾಗ ಸಮಾಜದ ಕೆಲವರು ಕೋಪದಿಂದ ಅವರ ಮನೆಗೆ ನುಗ್ಗಿ ಬಂದರು. ಸುಪ್ರಿಯಾ ಹಬ್ಬಿಸಿದ ಸುಳ್ಳು ಸುದ್ದಿಯ ಪರಿಣಾಮ ಇದು. ಆರಾಧ್ಯ ತಾನು ಏನು ಮಾಡಿದ್ದೇನೆ ಎಂಬುದು ತಿಳಿಯದೇ ಬೆಚ್ಚಿಬಿದ್ದಳು. ಆದಿತ್ಯನೂ ಕೂಡ ಅವರ ಆವೇಶವನ್ನು ಕಂಡು ಆಶ್ಚರ್ಯಚಕಿತನಾದನು. ಅವರು ಆರಾಧ್ಯಳ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಾ ಅವಳನ್ನು ಮನೆ ಬಿಟ್ಟು ಹೊರಗೆ ಬರುವಂತೆ ಒತ್ತಾಯಿಸಿದರು. ಆರಾಧ್ಯ ಕಣ್ಣೀರು ಹಾಕುತ್ತಾ ತನ್ನ ಪಾವಿತ್ರ್ಯತೆಯನ್ನು ಸಾಬೀತುಪಡಿಸಲು ಪ್ರಯತ್ನಿಸಿದಳು. ಆದರೆ ಅವರು ಆಕೆಯನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಎಲ್ಲವೂ ಸುಪ್ರಿಯಾಳ ಯೋಜನೆಯಂತೆ ನಡೆಯುತ್ತಿತ್ತು. ಆರಾಧ್ಯ ತೀವ್ರ ಮಾನಸಿಕ ವೇದನೆಗೆ ಒಳಗಾದಳು. ಸಮಾಜದ ಈ ಅಮಾನವೀಯ ವರ್ತನೆಯನ್ನು ಕಂಡು ಅವಳಿಗೆ ಬದುಕಿನ ಮೇಲೆಯೇ ಜಿಗುಪ್ಸೆ ಬಂತು. ಆದರೆ ಅವಳ ಪಕ್ಕದಲ್ಲಿದ್ದ ಆದಿತ್ಯ ಮಾತ್ರ ಮೌನವಾಗಿದ್ದನು.
ಅವನ ಕಣ್ಣುಗಳಲ್ಲಿ ಸಿಟ್ಟು ಇರಲಿಲ್ಲ, ಬದಲಾಗಿ ಅತೀವವಾದ ಸಂಯಮವಿತ್ತು. ಆ ಸಂದರ್ಭವು ಆದಿತ್ಯನಿಗೆ ಸತ್ಯವನ್ನು ತೆರೆದಿಡುವ ಸಮಯ ಹತ್ತಿರವಾಗುತ್ತಿದೆ ಎಂಬ ಎಚ್ಚರಿಕೆ ನೀಡಿತು. ಆರಾಧ್ಯಳನ್ನು ಅಳುತ್ತಿರುವ ಸ್ಥಿತಿಯಲ್ಲಿ ಕಂಡು ಆದಿತ್ಯನ ಹೃದಯಕ್ಕೆ ತೀವ್ರ ನೋವಾಯಿತು. ತನ್ನ ಪ್ರಯೋಗದ ಸಲುವಾಗಿ ಆರಾಧ್ಯ ಇಷ್ಟೊಂದು ನೋವನ್ನು ಅನುಭವಿಸಬೇಕಾಯಿತು ಎಂಬುದು ಅವನಿಗೆ ಪಶ್ಚಾತ್ತಾಪವನ್ನು ಉಂಟುಮಾಡಿತು. ಈಗ ಅವನು ತನ್ನ ವೇಷವನ್ನು ಕಳಚಿ ಸುಪ್ರಿಯಾಳ ಈ ಅಟ್ಟಹಾಸವನ್ನು ತಡೆಯಲು ಸಿದ್ಧನಾಗಬೇಕಿತ್ತು. ಸಮಾಜದ ಜನರು ಮನೆಗೆ ನುಗ್ಗಿ ಆರಾಧ್ಯಳ ಮೇಲೆ ಹಲ್ಲೆಗೆ ಮುಂದಾದಾಗ ಆದಿತ್ಯ ಒಂದು ಕ್ಷಣವೂ ತಡಮಾಡದೆ ಆರಾಧ್ಯಳ ಮುಂದೆ ಬಂದು ನಿಂತನು. ಅವನ ಕಣ್ಣುಗಳಲ್ಲಿ ಈಗ ಸಾಮಾನ್ಯ ಕೂಲಿ ಕಾರ್ಮಿಕನ ದೈನ್ಯತೆ ಇರಲಿಲ್ಲ, ಬದಲಾಗಿ ಒಬ್ಬ ಬಿಲಿಯನೇರ್ನ ಅಚಲವಾದ ಧೈರ್ಯವಿತ್ತು. ಅವನು ಆಕ್ರೋಶಗೊಂಡ ಜನರನ್ನು ತನ್ನ ಶಾಂತ ಆದರೆ ಗಂಭೀರ ಧ್ವನಿಯಿಂದ ತಡೆದನು. ನೀವು ಯಾರನ್ನೋ ನಂಬಿ ಬಂದು ಇವಳ ಮೇಲೆ ಆರೋಪ ಮಾಡುತ್ತಿದ್ದೀರಿ, ಆದರೆ ಸಾಕ್ಷಿ ಎಲ್ಲಿದೆ ಎಂದು ಕೇಳಿದಾಗ ಜನರು ಮೌನವಾದರು. ಅಷ್ಟರಲ್ಲಾಗಲೇ ಸುಪ್ರಿಯಾ ತನ್ನ ಆಟ ಸಫಲವಾಗುತ್ತಿದೆ ಎಂದು ಖಚಿತಪಡಿಸಿಕೊಂಡು ದೂರದಲ್ಲಿ ನಿಂತು ಅದನ್ನು ಆನಂದಿಸುತ್ತಿದ್ದಳು. ಅವಳು ಸೃಷ್ಟಿಸಿದ ಸುಳ್ಳು ಸಾಕ್ಷ್ಯಗಳು ಮತ್ತು ಫೋಟೋಗಳನ್ನು ಆ ಕ್ಷಣವೇ ಎಲ್ಲರ ಮುಂದೆ ಪ್ರದರ್ಶಿಸಲು ತನ್ನ ಮನುಷ್ಯರಿಗೆ ಸೂಚನೆ ನೀಡಿದಳು. ಸುಪ್ರಿಯಾ ಕಳಿಸಿದ ಆ ವ್ಯಕ್ತಿಗಳು ಆರಾಧ್ಯಳ ಫೋಟೋಗಳನ್ನು ಜನರ ಕೈಗೆ ಕೊಟ್ಟರು. ಆದರೆ ಆದಿತ್ಯ ಅದಕ್ಕೆ ಹೆದರಲಿಲ್ಲ. ಅವನು ನಗುತ್ತಲೇ ತನ್ನ ಫೋನ್ ತೆಗೆದು ಒಂದು ಬಟನ್ ಒತ್ತಿದನು. ತಕ್ಷಣವೇ ಮನೆಯ ಪಕ್ಕದಲ್ಲಿದ್ದ ಒಂದು ದೊಡ್ಡ ಪರದೆಯ ಮೇಲೆ ಆರಾಧ್ಯಳ ಫೋಟೋಗಳನ್ನು ಮಾಫ್ ಮಾಡಿದ ಸಿಸಿಟಿವಿ ದೃಶ್ಯಗಳು ಮತ್ತು ಸುಪ್ರಿಯಾ ತನ್ನ ಮನುಷ್ಯರಿಗೆ ಆರಾಧ್ಯಳನ್ನು ಹೇಗೆಲ್ಲ ಕೆಟ್ಟದಾಗಿ ಬಿಂಬಿಸಬೇಕೆಂದು ನೀಡುತ್ತಿದ್ದ ಸೂಚನೆಗಳ ಆಡಿಯೋ ರೆಕಾರ್ಡಿಂಗ್ ಮೊಳಗತೊಡಗಿತು. ಇದು ಸುಪ್ರಿಯಾಳ ಪಾಲಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು. ಜನರೆಲ್ಲರೂ ಆರಾಧ್ಯಳನ್ನಲ್ಲ, ಬದಲಾಗಿ ಸುಪ್ರಿಯಾಳ ಕುತಂತ್ರದ ಆಡಿಯೋಗಳನ್ನು ಕೇಳಿ ಆಘಾತಗೊಂಡರು. ಆದಿತ್ಯ ಕೇವಲ ಬಡವನ ವೇಷ ಹಾಕಿರಲಿಲ್ಲ. ಅವನು ಆ ಬಡಾವಣೆಗೆ ಬಂದ ಮೊದಲ ದಿನದಿಂದಲೇ ತನ್ನ ಸುರಕ್ಷತೆಗಾಗಿ ಸುಪ್ರಿಯಾಳ ಪ್ರತಿಯೊಂದು ಚಲನವಲನವನ್ನು ಟ್ರ್ಯಾಕ್ ಮಾಡುತ್ತಿದ್ದನು. ಆದಿತ್ಯನ ಈ ಚಾಣಾಕ್ಷತನವನ್ನು ಕಂಡು ಆರಾಧ್ಯವೇ ಬೆಚ್ಚಿಬಿದ್ದಳು. ಅವಳು ತನ್ನ ಮುಂದೆ ನಿಂತಿರುವ ವ್ಯಕ್ತಿ ಯಾರೆಂಬುದನ್ನು ಅರಿಯಲು ಸಾಧ್ಯವಾಗಲಿಲ್ಲ. ಆದಿತ್ಯ ಜನರತ್ತ ತಿರುಗಿ, ಇವಳು ನನ್ನ ಹೆಂಡತಿ ಆರಾಧ್ಯ. ನಾನು ಒಬ್ಬ ಕೂಲಿಯಲ್ಲ, ನಾನೇ ಈ ನಗರದ ದೊಡ್ಡ ಉದ್ಯಮ ಸಂಸ್ಥೆಯ ಮುಖ್ಯಸ್ಥ ಎಂದು ಘೋಷಿಸಿದಾಗ ಇಡೀ ಬಡಾವಣೆಯೇ ಸ್ತಬ್ಧವಾಯಿತು. ಸುಪ್ರಿಯಾ ತಾನು ಸೋಲುತ್ತಿದ್ದೇನೆ ಎಂದು ಅರಿತು ಸ್ಥಳದಿಂದ ಕಾಲ್ಕಿತ್ತಲು ಪ್ರಯತ್ನಿಸಿದಳು. ಆದರೆ ಆದಿತ್ಯನ ಸೆಕ್ಯೂರಿಟಿ ತಂಡ ಆಕೆಯ ದಾರಿಯನ್ನು ತಡೆದಿತ್ತು. ಆರಾಧ್ಯಳ ಕಣ್ಣಿನಲ್ಲಿ ಈಗ ದುಃಖವಿರಲಿಲ್ಲ. ತಾನು ನಂಬಿದ ವ್ಯಕ್ತಿ ತನಗೆ ರಕ್ಷಕನಾಗಿ ನಿಂತಿದ್ದಾನೆ ಎಂಬ ಹೆಮ್ಮೆಯಿತ್ತು. ಆದಿತ್ಯ ಆರಾಧ್ಯಳ ಕೈ ಹಿಡಿದು, ಇದು ಕೇವಲ ಆರಂಭ ಮಾತ್ರ, ನಿನ್ನನ್ನು ಅಳಿಸಿದವರಿಗೆ ನಾನು ಹೇಗೆ ಬುದ್ಧಿ ಕಲಿಸುತ್ತೇನೆ ನೋಡು ಎಂದನು. ಆರಾಧ್ಯಳಿಗೆ ತಾನು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ನ್ಯಾಯ ಸಿಗುತ್ತಿದೆ ಎಂಬ ಭರವಸೆ ಮೂಡಿತು. ಸುಪ್ರಿಯಾಳ ಕರಾಳ ದಾಳಿ ಅವಳನ್ನೇ ಸುಟ್ಟು ಹಾಕುವ ಸಮಯ ಹತ್ತಿರವಾಗಿತ್ತು. ಇಡೀ ಸಮಾಜದ ಮುಂದೆ ಸುಪ್ರಿಯಾಳ ಅಸಲಿ ಮುಖವಾಡ ಕಳಚಲ್ಪಟ್ಟಿತು. ಆಕೆ ಸೃಷ್ಟಿಸಿದ ಸುಳ್ಳಿನ ಕೋಟೆ ಕೇವಲ ಕೆಲವು ನಿಮಿಷಗಳಲ್ಲಿ ಧೂಳಿಪಟವಾಯಿತು. ಅಂದು ಆ ಬಡಾವಣೆಯಲ್ಲಿ ನಡೆದ ಘಟನೆ ಸುಪ್ರಿಯಾಳನ್ನು ಕಾನೂನಿನ ಕಟಕಟೆಗೆ ನಿಲ್ಲಿಸುವ ಮೊದಲ ಹೆಜ್ಜೆಯಾಯಿತು. ಸುಪ್ರಿಯಾಳ ಮುಖವಾಡ ಕಳಚುತ್ತಿದ್ದಂತೆ ಅವಳ ಸುತ್ತಲೂ ಇದ್ದ ಜನರು ಅವಳನ್ನು ಅಸಹ್ಯದಿಂದ ನೋಡತೊಡಗಿದರು. ತಾನು ಆಡಿದ ನಾಟಕವೆಲ್ಲವೂ ಕ್ಷಣಮಾತ್ರದಲ್ಲಿ ತಲೆಕೆಳಗಾಗುವುದನ್ನು ಕಂಡು ಸುಪ್ರಿಯಾ ಅಕ್ಷರಶಃ ನಡುಗುತ್ತಿದ್ದಳು. ಅವಳು ಓಡಿಹೋಗಲು ಪ್ರಯತ್ನಿಸಿದಾಗ ಆದಿತ್ಯನ ಸೆಕ್ಯೂರಿಟಿ ತಂಡದವರ ಕಟ್ಟುನಿಟ್ಟಿನ ವರ್ತನೆ ಅವಳಿಗೆ ದಾರಿಬಿಡಲಿಲ್ಲ. ಜನರೆಲ್ಲರೂ ಅವಳನ್ನು ಸುತ್ತುವರೆದು, ನಿನಗೆ ನಾಚಿಕೆಯಾಗುವುದಿಲ್ಲವೇ? ಸ್ವಂತ ಮಗಳಂತಿರುವ ಆರಾಧ್ಯಳಿಗೆ ಇಂತಹ ದ್ರೋಹ ಮಾಡುತ್ತೀಯಾ ಎಂದು ಪ್ರಶ್ನಿಸಲು ಪ್ರಾರಂಭಿಸಿದರು. ಸುಪ್ರಿಯಾಳ ಧ್ವನಿ ಸಂಪೂರ್ಣವಾಗಿ ಕುಗ್ಗಿಹೋಗಿತ್ತು. ಅವಳು ತನ್ನ ತಪ್ಪನ್ನು ಒಪ್ಪಿಕೊಳ್ಳುವ ಬದಲು ಪುನಃ ಆರಾಧ್ಯಳ ಕಾಲಿಗೆ ಬಿದ್ದು ಕ್ಷಮೆ ಕೇಳುವ ನಾಟಕವಾಡಲು ಪ್ರಯತ್ನಿಸಿದಳು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿತ್ತು. ಆದಿತ್ಯ ಅಡ್ಡ ಬಂದು, ಇನ್ನೂ ಈ ನಾಟಕಗಳು ಇಲ್ಲಿ ನಡೆಯುವುದಿಲ್ಲ. ನೀನು ಮಾಡಿದ ಪ್ರತಿಯೊಂದು ತಪ್ಪುಗೂ ಕಾನೂನಿನ ಮುಂದೆ ಉತ್ತರ ನೀಡಬೇಕಾಗುತ್ತದೆ ಎಂದು ಗಟ್ಟಿಯಾಗಿ ನುಡಿದನು. ಆದಿತ್ಯ ತಕ್ಷಣವೇ ಪೊಲೀಸರಿಗೆ ಕರೆಸಿದನು. ಪೊಲೀಸರು ಸ್ಥಳಕ್ಕೆ ಬಂದಾಗ ಅವರ ಕೈಗೆ ಸುಪ್ರಿಯಾ ಮಾಡಿದ ಮೋಸದ ಸಾಕ್ಷ್ಯಗಳೆಲ್ಲವನ್ನೂ ಆದಿತ್ಯ ಹಸ್ತಾಂತರಿಸಿದನು. ಆರಾಧ್ಯ ತಾನು ಅನುಭವಿಸಿದ ಮಾನಸಿಕ ವೇದನೆ, ಅವಮಾನ ಮತ್ತು ತಂದೆಯೊಂದಿಗಿನ ತನ್ನ ಸಂಬಂಧ ಹಾಳಾಗಿದ್ದಕ್ಕೆ ಕಾರಣವಾದ ಸುಪ್ರಿಯಾಳ ಕುತಂತ್ರದ ಬಗ್ಗೆ ಪೊಲೀಸರಿಗೆ ವಿವರವಾಗಿ ಹೇಳಿದಳು. ಸುಪ್ರಿಯಾಳನ್ನು ಪೊಲೀಸರು ಬಂಧಿಸಿ ಕರೆದೊಯ್ಯುತ್ತಿರುವಾಗ ಅವಳ ಮುಖದಲ್ಲಿ ಇದ್ದ ಆ ದರ್ಪ ಮತ್ತು ದುರಂಕಾರ ಸಂಪೂರ್ಣವಾಗಿ ಮರೆಯಾಗಿ ನೈಜವಾದ ದೈನ್ಯತೆ ಎದ್ದು ಕಾಣುತ್ತಿತ್ತು. ಆರಾಧ್ಯಳ ತಂದೆಗೆ ನಡೆದ ವಿಷಯ ತಿಳಿದು ಆಘಾತವಾಯಿತು. ಅವರು ಅಂದು ಆರಾಧ್ಯಳ ಮನೆಗೆ ಬಂದು ತನ್ನ ಮಗಳನ್ನೇ ಅನುಮಾನಿಸಿದ್ದಕ್ಕೆ ಪಶ್ಚಾತ್ತಾಪಪಡುತ್ತಾ ಓಡಿಬಂದು ಆರಾಧ್ಯಳನ್ನು ತಬ್ಬಿಕೊಂಡರು. ಅಪ್ಪನ ಕಣ್ಣಲ್ಲಿ ನೀರು ಕಂಡಾಗ ಆರಾಧ್ಯ ತಾನು ಅನುಭವಿಸಿದ ಎಲ್ಲಾ ಕಷ್ಟಗಳು ಒಂದೇ ಕ್ಷಣದಲ್ಲಿ ಮಾಯವಾದಂತಾಯಿತು. ಆದಿತ್ಯ ಆರಾಧ್ಯಳ ತಂದೆಯ ಕಡೆ ತಿರುಗಿ, ತಾನು ಏಕೆ ಬಡವನ ವೇಷ ಧರಿಸಿದ್ದೆ ಎಂಬ ವಿಷಯವನ್ನು ವಿವರಿಸಿದನು. ನನಗೆ ಬೇಕಾಗಿದ್ದು ಹಣದ ಬಲವನ್ನಲ್ಲ,
ಕಷ್ಟದ ಸಮಯದಲ್ಲಿ ಜೊತೆಯಾಗಿ ನಿಲ್ಲುವ ಒಂದು ಒಳ್ಳೆಯ ಜೀವವನ್ನು. ಅದನ್ನು ಆರಾಧ್ಯಳಲ್ಲಿ ಕಂಡುಕೊಂಡೆ ಎಂದು ಹೇಳಿದಾಗ ತಂದೆಯು ಆದಿತ್ಯನ ಪ್ರಾಮಾಣಿಕತೆಗೆ ಮಣಿದು ತನ್ನ ಮಗಳನ್ನು ಆದಿತ್ಯನಿಗೆ ಒಪ್ಪಿಸಿದ್ದಕ್ಕಾಗಿ ಹೆಮ್ಮೆಪಟ್ಟರು. ಆ ದಿನ ಆರಾಧ್ಯಳ ಪಾಲಿಗೆ ಕೇವಲ ಒಂದು ಜಯವಾಗಿರಲಿಲ್ಲ, ಬದಲಾಗಿ ತನ್ನ ನಿಜವಾದ ಬದುಕಿನ ಮರುಹುಟ್ಟು ಆಗಿತ್ತು. ಆ ಬಡಾವಣೆಯಲ್ಲಿದ್ದ ಜನರೆಲ್ಲರೂ ಆರಾಧ್ಯಳನ್ನು ಕ್ಷಮೆ ಕೇಳಿ ಅವಳ ತಾಳ್ಮೆಯನ್ನು ಮುಕ್ತಕಂಠದಿಂದ ಶ್ಲಾಘಿಸಿದರು. ಸುಪ್ರಿಯಾಳ ಕರಾಳ ಅಧ್ಯಾಯ ಅಲ್ಲಿಗೆ ಮುಕ್ತಾಯವಾಯಿತು. ಆದಿತ್ಯ ಮತ್ತು ಆರಾಧ್ಯ ಇಬ್ಬರೂ ಈಗ ತಮ್ಮ ನಿಜವಾದ ಬದುಕಿನತ್ತ ಹೆಜ್ಜೆ ಹಾಕಲು ಸಿದ್ಧರಾಗಿದ್ದರು. ಸುಪ್ರಿಯಾಳ ದ್ವೇಷವೇ ಆರಾಧ್ಯಳ ಬದುಕಿನ ಅತಿದೊಡ್ಡ ವಿಜಯಕ್ಕೆ ಕಾರಣವಾಯಿತು. ಸುಪ್ರಿಯಾ ಜೈಲು ಸೇರಿದ ನಂತರ ಆರಾಧ್ಯಳ ಜೀವನದಲ್ಲಿ ಹೊಸ ಸೂರ್ಯೋದಯವಾಯಿತು. ಆದಿತ್ಯನು ಕೇವಲ ಒಬ್ಬ ಬಿಲಿಯನೇರ್ ಆಗಿರಲಿಲ್ಲ, ಅವನು ಆರಾಧ್ಯಳ ಬದುಕಿನ ಆಧಾರಸ್ತಂಭವಾಗಿದ್ದನು. ಅವನು ಆರಾಧ್ಯಳಿಗೆ ತನ್ನ ಅಸಲಿ ಶ್ರೀಮಂತಿಕೆಯನ್ನು ತೋರಿಸುವ ಮುನ್ನ ಅವಳೊಂದಿಗೆ ಒಂದು ಒಪ್ಪಂದ ಮಾಡಿಕೊಂಡನು. ನೀನು ನನಗಾಗಿ ಬಡತನವನ್ನು ಒಪ್ಪಿಕೊಂಡಿದ್ದೆ, ಈಗ ನಾನು ನಿನಗಾಗಿ ನಮ್ಮ ಪ್ರೀತಿಯನ್ನು ಗೌರವಿಸುವ ಜಗತ್ತನ್ನು ಸೃಷ್ಟಿಸುತ್ತೇನೆ. ಆದಿತ್ಯನು ಆರಾಧ್ಯಳಿಗಾಗಿ ಒಂದು ವಿಶೇಷವಾದ ಫೌಂಡೇಶನ್ ಅನ್ನು ಪ್ರಾರಂಭಿಸಿದನು. ಇದು ಆರಾಧ್ಯಳಂತೆಯೇ ಅನಾಥರಾಗಿ ಅಥವಾ ಮಲತಾಯಿಯ ಕಿರುಕುಳದಿಂದ ನಲುಗಿದ ಮಹಿಳೆಯರ ರಕ್ಷಣೆಗಾಗಿ ಮೀಸಲಾಗಿತ್ತು. ಆರಾಧ್ಯಳಿಗೆ ತಾನು ಅನುಭವಿಸಿದ ನೋವು ಈಗ ಸಾವಿರಾರು ಹೆಣ್ಣುಮಕ್ಕಳ ಬದುಕನ್ನು ಬದಲಿಸುವ ಶಕ್ತಿಯಾಗಿ ಬದಲಾಗುತ್ತಿರುವುದನ್ನು ಕಂಡು ಅತೀವ ಸಂತೋಷವಾಯಿತು. ಆದಿತ್ಯನ ಅರಮನೆಯಂತಹ ಮನೆಗೆ ಆರಾಧ್ಯ ಕಾಲಿಟ್ಟಾಗ ಅವಳ ಮೌಲ್ಯಗಳು ಬದಲಾಗಲಿಲ್ಲ. ಅವಳು ಅಲ್ಲಿಯೂ ತನ್ನ ಸರಳತೆಯನ್ನು ಕಾಯ್ದುಕೊಂಡಳು. ಆರಾಧ್ಯಳ ತಂದೆಯು ಸುಪ್ರಿಯಾಳ ಮೋಸದಿಂದ ಕಲಿತ ಪಾಠವನ್ನು ಮರೆತಿರಲಿಲ್ಲ. ಅವರು ಆರಾಧ್ಯಳ ಬಳಿ ಕ್ಷಮೆ ಕೇಳುತ್ತಲೇ ತಾವು ಕಳೆದುಕೊಂಡಿದ್ದ ಅಪ್ಪಮಗಳ ಬಾಂಧವ್ಯವನ್ನು ಪುನಃ ಗಟ್ಟಿಗೊಳಿಸಿಕೊಂಡರು. ಕುಟುಂಬದಲ್ಲಿ ಮತ್ತೆ ನೆಮ್ಮದಿ ಮನೆಮಾಡಿತು. ಸಮಾಜವು ಆರಾಧ್ಯಳನ್ನು ಕೇವಲ ಒಬ್ಬ ಶ್ರೀಮಂತನ ಹೆಂಡತಿ ಎಂದು ನೋಡದೆ ಒಬ್ಬ ಧೈರ್ಯವಂತ ಮಹಿಳೆ ಮತ್ತು ಆದರ್ಶ ಪತ್ನಿಯಾಗಿ ಗೌರವಿಸಲು ಪ್ರಾರಂಭಿಸಿತು. ಸುಪ್ರಿಯಾಳ ದ್ವೇಷವು ಆರಾಧ್ಯಳ ಬದುಕನ್ನು ಹಾಳು ಮಾಡಲು ಬಂದಿದ್ದು, ಆದರೆ ಅದು ಅವಳನ್ನು ಉನ್ನತ ಸ್ಥಾನಕ್ಕೇರಿಸುವ ಮೆಟ್ಟಿಲಾಗಿತ್ತು. ಈ ನಡುವೆ ಆದಿತ್ಯನು ತನ್ನ ವ್ಯವಹಾರದ ಜವಾಬ್ದಾರಿಗಳನ್ನು ಆರಾಧ್ಯಳೊಂದಿಗೆ ಹಂಚಿಕೊಳ್ಳಲು ಪ್ರಾರಂಭಿಸಿದನು. ಆರಾಧ್ಯಳ ಬುದ್ಧಿವಂತಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಕಂಡು ಆದಿತ್ಯನಿಬ್ಬೆರಗಾದನು. ಅವರಿಬ್ಬರೂ ಕೇವಲ ಗಂಡ ಹೆಂಡತಿಯಾಗಿರಲಿಲ್ಲ, ಬದಲಾಗಿ ಆದರ್ಶ ಪಾಲುದಾರರಾಗಿದ್ದರು. ಸುಪ್ರಿಯಾಳ ಜೈಲುವಾಸದ ನಂತರ ಆರಾಧ್ಯಳ ತವರು ಮನೆಯ ಪರಿಸ್ಥಿತಿಯೂ ಸುಧಾರಿಸಿತು. ಆದಿತ್ಯನ ಸಹಾಯದಿಂದ ಆರಾಧ್ಯಳ ತಂದೆಯ ವ್ಯಾಪಾರವು ಮತ್ತಷ್ಟು ವಿಸ್ತಾರವಾಯಿತು. ಆರಾಧ್ಯಳ ಪಾಲಿಗೆ ತಾನು ಕಂಡ ಕನಸಿನ ಬದುಕು ನನಸಾಗುತ್ತಿತ್ತು. ಆದಿತ್ಯನ ಮೇಲಿನ ಅವಳ ನಂಬಿಕೆ ಮತ್ತು ಆಕೆಯ ತಾಳ್ಮೆಯು ಈ ವಿಜಯದ ಮೂಲಭೂತ ಸತ್ಯವಾಗಿತ್ತು. ಸುಪ್ರಿಯಾಳ ದ್ವೇಷ, ಅಸೂಯೆ ಮತ್ತು ಕುತಂತ್ರಗಳು ಆರಾಧ್ಯಳ ಮನಸ್ಸಿನಲ್ಲಿದ್ದ ಮಮತೆಯನ್ನು ಮತ್ತು ಅವಳ ಪತಿಯ ಮೇಲಿದ್ದ ಪ್ರೀತಿಯನ್ನು ಕಿಂಚಿತ್ತೂ ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಇದು ಕೇವಲ ಒಂದು ಕಥೆಯಾಗಿರಲಿಲ್ಲ, ಬದಲಾಗಿ ಅಚಲವಾದ ವಿಶ್ವಾಸ ಮತ್ತು ತಾಳ್ಮೆಯ ಫಲವಾಗಿತ್ತು. ಸುಪ್ರಿಯಾ ಜೈಲಿನಲ್ಲಿ ತನ್ನ ತಪ್ಪಿನ ಅರಿವಾಗುತ್ತಾ ದಿನಗಳನ್ನು ಕಳೆಯುತ್ತಿದ್ದಳು. ಅವಳು ಆರಾಧ್ಯಳನ್ನು ನಾಶ ಮಾಡಲು ನಡೆಸಿದ ಪ್ರತಿ ಪ್ರಯತ್ನವೂ ಅಂತಿಮವಾಗಿ ಅವಳನ್ನೇ ತಗ್ಗಿಸುವಂತೆ ಮಾಡಿದ್ದನ್ನು ನೆನೆದು ಸುಪ್ರಿಯಾ ಮರುಗುತ್ತಿದ್ದಳು. ಆರಾಧ್ಯಳ ಉನ್ನತಿ ಮತ್ತು ಆಕೆಯ ಫೌಂಡೇಶನ್ ಸಾಧಿಸುತ್ತಿದ್ದ ಪ್ರಗತಿಯ ಸುದ್ದಿ ಜೈಲಿನ ಗೋಡೆಗಳನ್ನು ದಾಟಿ ಸುಪ್ರಿಯಾಳ ಕಿವಿಗೆ ಬೀಳುತ್ತಿತ್ತು. ಆರಾಧ್ಯ ತಾನು ಅನುಭವಿಸಿದ ಕಷ್ಟಗಳನ್ನೇ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡಿದ್ದನ್ನು ಕೇಳಿ ಸುಪ್ರಿಯಾಳಲ್ಲಿ ಇದ್ದ ದ್ವೇಷದ ಜಾಗದಲ್ಲಿ ಒಂದು ರೀತಿಯ ಪಶ್ಚಾತ್ತಾಪದ ಭಾವ ಮೂಡಿತು. ತಾನು ಕೇವಲ ಆಸ್ತಿಯ ವ್ಯಾಮೋಹದಲ್ಲಿ ಒಂದು ಸುಂದರವಾದ ಬಾಂಧವ್ಯವನ್ನು ಹಾಳು ಮಾಡಿಕೊಂಡಿದ್ದಲ್ಲದೆ ತನ್ನ ಸ್ವಂತ ಬದುಕನ್ನು ನಾಶಪಡಿಸಿಕೊಂಡೆ ಎಂಬ ಸತ್ಯ ಅವಳಿಗೆ ನಿಧಾನವಾಗಿ ಅರ್ಥವಾಗುತ್ತಿತ್ತು. ಒಂದು ದಿನ ಆರಾಧ್ಯ ತಾನೇ ಸ್ವತಃ ಜೈಲಿಗೆ ಸುಪ್ರಿಯಾಳನ್ನು ಭೇಟಿಯಾಗಲು ಹೋದಳು. ಆರಾಧ್ಯಳನ್ನು ನೋಡಿದ ತಕ್ಷಣ ಸುಪ್ರಿಯಾಳ ಕಣ್ಣಲ್ಲಿ ನೀರು ಜಿನುಗಿತು. ಆರಾಧ್ಯ ಯಾವುದೇ ದ್ವೇಷವಿಲ್ಲದೆ ಶಾಂತವಾದ ಧ್ವನಿಯಲ್ಲಿ, ಸುಪ್ರಿಯಾ, ನೀನು ನನಗೆ ನೀಡಿದ ಕಷ್ಟಗಳೇ ನನಗೆ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆಯಲು ಸ್ಫೂರ್ತಿಯಾದವು. ನನಗೆ ನಿನ್ನ ಮೇಲೆ ಯಾವುದೇ ದ್ವೇಷವಿಲ್ಲ ಎಂದು ಹೇಳಿದಳು. ಆರಾಧ್ಯಳ ಈ ವಿಶಾಲ ಹೃದಯವನ್ನು ಕಂಡು ಸುಪ್ರಿಯಾ ಸ್ತಂಭೀಭೂತಳಾದಳು. ತಾನು ಅಂದು ಆರಾಧ್ಯಳನ್ನು ತುಳಿಯಲು ಯತ್ನಿಸಿದ್ದಕ್ಕೆ ಇಂದು ಆರಾಧ್ಯ ತನ್ನನ್ನು ಕ್ಷಮಿಸಲು ಬಂದಿದ್ದಾಳೆ ಎಂಬ ವಾಸ್ತವ ಸುಪ್ರಿಯಾಳನ್ನು ಭಾವುಕಳನ್ನಾಗಿಸಿತು. ಆ ದಿನದಿಂದ ಸುಪ್ರಿಯಾ ಜೈಲಿನಲ್ಲಿ ಇರುವ ಇತರ ಮಹಿಳೆಯರಿಗೆ ಒಳ್ಳೆಯದನ್ನು ಮಾಡುವ ಹಾದಿಯನ್ನು ಹಿಡಿದಳು. ಆರಾಧ್ಯ ಈ ಭೇಟಿಯ ನಂತರ ಹೊರಬಂದಾಗ ಆದಿತ್ಯ ಹೊರಗೆ ಅವಳಿಗಾಗಿ ಕಾಯುತ್ತಿದ್ದನು. ಆದಿತ್ಯನ ಮುಖದಲ್ಲಿ ಆರಾಧ್ಯಳ ಬಗ್ಗೆ ಅತೀವವಾದ ಹೆಮ್ಮೆಯಿತ್ತು. ನಿನ್ನ ಈ ಗುಣವೇ ನಿನ್ನನ್ನು ಅಸಾಮಾನ್ಯಳನ್ನಾಗಿ ಮಾಡಿದ್ದು ಆರಾಧ್ಯ ಎಂದು ಆದಿತ್ಯ ಹೇಳಿದಾಗ ಆರಾಧ್ಯ ಮುಗುಳ್ನಕ್ಕಳು. ಸುಪ್ರಿಯಾಳ ಪಾಠವು ಮುಗಿದಿತ್ತು, ಆದರೆ ಆರಾಧ್ಯಳ ಪಾಲಿಗೆ ಅದು ಒಂದು ಹೊಸ ಅನುಭವದ ಪುಟವಾಗಿತ್ತು. ಕ್ಷಮಿಸುವುದರಲ್ಲಿ ಇರುವ ಶಕ್ತಿ ದ್ವೇಷಿಸುವುದರಲ್ಲಿ ಇಲ್ಲ ಎಂಬುದನ್ನು ಆರಾಧ್ಯ ಜಗತ್ತಿಗೆ ತೋರಿಸಿಕೊಟ್ಟಿದ್ದಳು. ಈ ಘಟನೆ ಆರಾಧ್ಯ ಮತ್ತು ಆದಿತ್ಯನ ಪ್ರೀತಿಯನ್ನು ಮತ್ತಷ್ಟು ಗಾಢಗೊಳಿಸಿತು. ತಮ್ಮ ಬದುಕಿನ ಕಷ್ಟದ ಹಾದಿಯಲ್ಲಿ ಸಿಕ್ಕ ಸುಪ್ರಿಯಾಳಂತಹ ಪಾತ್ರಗಳು
ಹೇಗೆ ತಮ್ಮನ್ನು ಈಗಿನ ಸ್ಥಿತಿಗೆ ತಂದು ನಿಲ್ಲಿಸಿವೆ ಎಂಬುದನ್ನು ನೆನೆಸಿಕೊಂಡರು. ಸುಪ್ರಿಯಾ ಈಗ ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಿದ್ದಳು, ಆದರೆ ಆರಾಧ್ಯ ತನ್ನ ಭವಿಷ್ಯವನ್ನು ಕಟ್ಟಿಕೊಳ್ಳುವಲ್ಲಿ ಮಗ್ನಳಾಗಿದ್ದಳು. ಎಲ್ಲವೂ ದೈವದತ್ತವೆಂಬಂತೆ ಆರಾಧ್ಯಳ ತಾಳ್ಮೆ ಮತ್ತು ಆದಿತ್ಯನ ನಂಬಿಕೆಯು ಒಂದು ಸುಂದರವಾದ ಅಂತ್ಯದತ್ತ ಸಾಗುತ್ತಿತ್ತು. ಕಾಲ ಸರಿದಂತೆ ಆರಾಧ್ಯ ಮತ್ತು ಆದಿತ್ಯನ ಬದುಕು ಮತ್ತಷ್ಟು ಸುಂದರವಾಗುತ್ತಾ ಹೋಯಿತು. ಆರಾಧ್ಯಳ ಫೌಂಡೇಶನ್ ಸಾವಿರಾರು ಮಹಿಳೆಯರ ಪಾಲಿಗೆ ಆಶಾಕಿರಣವಾಯಿತು. ಆದಿತ್ಯನು ತನ್ನ ವ್ಯವಹಾರದ ಜವಾಬ್ದಾರಿಗಳ ಜೊತೆಗೆ ಆರಾಧ್ಯಳ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದನು. ಇಬ್ಬರೂ ಸೇರಿ ಒಂದು ಆದರ್ಶ ದಂಪತಿಯಾಗಿ ಸಮಾಜದಲ್ಲಿ ಗುರುತಿಸಿಕೊಂಡರು. ಅವರ ನಡುವಿನ ಪ್ರೀತಿ ಕೇವಲ ಭಾವನೆಗಳಿಗೆ ಸೀಮಿತವಾಗದೆ ಪರಸ್ಪರ ಗೌರವ ಮತ್ತು ನಂಬಿಕೆಯ ತಳಹದಿಯ ಮೇಲೆ ನಿಂತಿತ್ತು. ಆದಿತ್ಯನು ಅಂದು ಬಡವನ ವೇಷದಲ್ಲಿ ಆರಾಧ್ಯಳನ್ನು ಪರೀಕ್ಷಿಸಿದ್ದು ಅವಳಲ್ಲಿನ ಅಡಗಿದ್ದ ಅಪ್ರತಿಮ ತಾಳ್ಮೆ ಮತ್ತು ನಿಸ್ವಾರ್ಥ ಗುಣವನ್ನು ಹೊರಹಾಕಲು ಸಹಾಯಕವಾಯಿತು ಎಂದು ಆಗಾಗ ನೆನಪಿಸಿಕೊಳ್ಳುತ್ತಿದ್ದರು. ತಮ್ಮ ಬದುಕಿನ ಈ ಹಂತದಲ್ಲಿ ಆರಾಧ್ಯ ಮತ್ತು ಆದಿತ್ಯ ಒಂದು ಮಹತ್ವದ ನಿರ್ಧಾರ ಕೈಗೊಂಡರು. ಅವರು ಬಡಾವಣೆಯ ಜನರು ಮತ್ತು ಆರಾಧ್ಯಳ ತಂದೆಯ ಸಮ್ಮುಖದಲ್ಲಿ ಒಂದು ದೊಡ್ಡ ಸಮಾರಂಭವನ್ನು ಏರ್ಪಡಿಸಿದರು. ಅಲ್ಲಿ ಅವರು ಸಮಾಜದ ಹಿಂದುಳಿದ ವರ್ಗಗಳಿಗಾಗಿ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸುವುದಾಗಿ ಘೋಷಿಸಿದರು. ಅಂದು ಸುಪ್ರಿಯಾಳ ದ್ವೇಷದ ದಾಳಿಗೆ ತುತ್ತಾಗಿದ್ದ ಅದೇ ಬಡಾವಣೆಯಲ್ಲಿ ಇಂದು ಆರಾಧ್ಯಳ ಕೃಪೆಯಿಂದ ನೂರಾರು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದರು. ಇದು ಆರಾಧ್ಯಳ ಪಾಲಿಗೆ ತಾನು ಅನುಭವಿಸಿದ ಕಷ್ಟಗಳಿಗೆ ದೊರೆತ ಅತಿದೊಡ್ಡ ಪ್ರತಿಫಲವಾಗಿತ್ತು. ಆರಾಧ್ಯಳ ತಂದೆಯ ಕಣ್ಣಲ್ಲಿ ಆನಂದ ಭಾಷ್ಪವಿತ್ತು. ಅವರು ತನ್ನ ಮಗಳ ಸಾಧನೆಯನ್ನು ನೋಡಿ ಹೆಮ್ಮೆಪಟ್ಟರು. ಆದಿತ್ಯನು ಆರಾಧ್ಯಳ ಕೈ ಹಿಡಿದು, ನಮ್ಮ ಪ್ರೀತಿ ಕೇವಲ ನಮ್ಮಿಬ್ಬರಿಗೆ ಮಾತ್ರ ಸೀಮಿತವಲ್ಲ, ಅದು ಇತರರಿಗೂ ಸ್ಫೂರ್ತಿಯಾಗಬೇಕು ಎಂದು ಹೇಳಿದನು. ಆರಾಧ್ಯಳ ಮೌನ ಮತ್ತು ದೃಢತೆ ಅವಳ ಬದುಕಿನ ಅಸ್ತ್ರಗಳಾಗಿದ್ದವು. ಅವಳು ಅಂದು ಅನುಭವಿಸಿದ ಅವಮಾನಗಳು ಇಂದು ಗೌರವದ ಕಿರೀಟಗಳಾಗಿ ಬದಲಾಗಿದ್ದವು. ಅವರ ಬದುಕು ಈಗ ಒಂದು ಪರಿಪೂರ್ಣ ಕಥೆಯಂತೆ ಅನಿಸುತ್ತಿತ್ತು. ಆದಿತ್ಯನ ಬಿಲಿಯನೇರ್ ಜೀವನ ಶೈಲಿ ಮತ್ತು ಆರಾಧ್ಯಳ ಸರಳ ಜೀವನಗಳ ಸಮನ್ವಯವು ಸಮಾಜಕ್ಕೆ ಹೊಸ ಮಾದರಿಯಾಗಿತ್ತು. ಅವರ ನಡುವಿನ ಅನ್ಯೋನ್ಯತೆ ಕೇವಲ ಸೌಭಾಗ್ಯದ ಫಲವಾಗಿರಲಿಲ್ಲ, ಬದಲಾಗಿ ಅಗ್ನಿಪರೀಕ್ಷೆಗಳನ್ನು ದಾಟಿ ಬಂದ ಪ್ರೀತಿಯಾಗಿತ್ತು. ಎಲ್ಲವೂ ಸರಿಹೋದ ನಂತರವೂ ಆರಾಧ್ಯ ತನ್ನ ಬೇರುಗಳನ್ನು ಮರೆಯಲಿಲ್ಲ. ತನ್ನ ತಾಯಿಯ ನೆನಪುಗಳನ್ನು ಮತ್ತು ಒಂದು ತಾಳ್ಮೆಯಿಂದ ನಿಭಾಯಿಸಿದ ಸಂಕಷ್ಟದ ದಿನಗಳನ್ನು ಅವಳು ಈಗಲೂ ನೆನಪಿಸಿಕೊಳ್ಳುತ್ತಿದ್ದಳು. ಸುಪ್ರಿಯಾಳ ಪಾತ್ರ ಒಂದು ಪಾಠವಾಗಿ ಉಳಿದಿದ್ದರೆ, ಆದಿತ್ಯ ಮತ್ತು ಆರಾಧ್ಯಳ ಕಥೆ ಒಂದು ಮರೆಯಲಾಗದ ಕಾವ್ಯವಾಗಿ ಜನರ ಮನಸ್ಸಿನಲ್ಲಿ ಉಳಿಯಿತು. ವರ್ಷಗಳು ಉರುಳಿದವು. ಆರಾಧ್ಯ ಮತ್ತು ಆದಿತ್ಯನ ಬದುಕು ಈಗ ಪ್ರೀತಿ, ಸಾಧನೆ ಮತ್ತು ಮಾನವೀಯತೆಯ ಪ್ರತೀಕವಾಗಿತ್ತು. ಅವರು ಸ್ಥಾಪಿಸಿದ ಶಿಕ್ಷಣ ಸಂಸ್ಥೆಯು ಸಾವಿರಾರು ಮಕ್ಕಳ ಬಾಳಿಗೆ ಬೆಳಕಾಯಿತು. ತಮ್ಮ ಬಿಡುವಿನ ಸಮಯದಲ್ಲಿ ಆರಾಧ್ಯ ಮತ್ತು ಆದಿತ್ಯ ತಮಗೆ ಮಗು ಜನಿಸಿದರೆ ಆ ಮಗುವಿಗೆ ಸಮಾಜದ ಸೇವೆ ಮತ್ತು ಮೌಲ್ಯಗಳನ್ನೇ ಕಲಿಸಬೇಕೆಂದು ಕನಸು ಕಾಣುತ್ತಿದ್ದರು. ಅವರ ಬದುಕು ಯಾವುದೇ ಸಿನಿಮಾದ ಕಥೆಗಿಂತ ಕಡಿಮೆ ಇರಲಿಲ್ಲ. ಅದರಲ್ಲಿ ನೋವು ಇತ್ತು, ಅವಮಾನ ಇತ್ತು, ಆದರೆ ಅದಕ್ಕಿಂತ ಮಿಗಿಲಾದ ತಾಳ್ಮೆ ಮತ್ತು ನಂಬಿಕೆ ಇತ್ತು. ಆದಿತ್ಯ ಅಂದು ಬಡವನಾಗಿ ಅನ್ವಯಿಸಿದ ಪರೀಕ್ಷೆ ಇಂದು ಅವರ ಪಾಲಿಗೆ ಒಂದು ದೈವಿಕ ಆಶೀರ್ವಾದದಂತೆ ಭಾಸವಾಗುತ್ತಿತ್ತು. ಒಂದು ಸುಂದರ ಸಂಜೆ ಅದೇ ಮನೆಯ ಬಾಲ್ಕನಿಯಲ್ಲಿ ನಿಂತು ದೂರದ ಆಕಾಶವನ್ನು ನೋಡುತ್ತಿದ್ದ ಆರಾಧ್ಯ ತನ್ನ ಹಳೆಯ ದಿನಗಳನ್ನು ನೆನಪಿಸಿಕೊಂಡಳು. ಅವಳ ಕಣ್ಣಲ್ಲಿ ಕಣ್ಣೀರು ಇರಲಿಲ್ಲ, ಬದಲಾಗಿ ಒಂದು ತೃಪ್ತಿಯ ನಗು ಇತ್ತು. ಆದಿತ್ಯ ಬಂದು ಆಕೆಯ ಭುಜದ ಮೇಲೆ ಕೈಯಿಟ್ಟು, ಈಗಾದರೂ ನಿನಗೆ ಅನಿಸುತ್ತದೆಯೇ ಅಂದು ನೀನು ಅನುಭವಿಸಿದ ಕಷ್ಟಗಳು ವ್ಯರ್ಥವಾದವು ಎಂದು ಕೇಳಿದನು. ಆರಾಧ್ಯ ಅವನತ್ತ ತಿರುಗಿ, ಇಲ್ಲ ಆದಿತ್ಯ, ಆ ಕಷ್ಟಗಳೇ ಇಲ್ಲದಿದ್ದರೆ ನಾನು ಇಂದು ನಿನ್ನನ್ನು ಈ ಮಟ್ಟಕ್ಕೆ ಪ್ರೀತಿಸಲು ಸಾಧ್ಯವಿರಲಿಲ್ಲ. ಸುಪ್ರಿಯಾಳ ದ್ವೇಷವೇ ನನ್ನ ಬದುಕಿನ ದಾರಿದೀಪವಾಯಿತು ಎಂದು ನುಡಿದಳು. ಅವಳ ಈ ಮಾತು ಆದಿತ್ಯನ ಹೃದಯವನ್ನು ತಟ್ಟಿತು. ಅವರ ಈ ಸುಂದರ ಬದುಕು ಸಮಾಜಕ್ಕೆ ಒಂದು ದೊಡ್ಡ ಸಂದೇಶವನ್ನು ರವಾನಿಸಿತು. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು ಮತ್ತು ಕೆಟ್ಟದ್ದನ್ನು ಒಳ್ಳೆಯದರಿಂದ ಗೆಲ್ಲಬಹುದು. ಸುಪ್ರಿಯಾ ಜೈಲಿನಲ್ಲಿ ಇದ್ದರೂ ಆರಾಧ್ಯಳ ಉನ್ನತಿಯನ್ನು ಕೇಳಿ ತನ್ನನ್ನು ತಾನು ತಿದ್ದಿಕೊಳ್ಳುತ್ತಾ ಶಾಂತಿಯಿಂದ ಬದುಕುತ್ತಿದ್ದಳು. ತಂದೆಯೂ ಈಗ ಆರಾಧ್ಯಳೊಂದಿಗೆ ಮರುಕಳಿಸಿದ ಅನ್ಯೋನ್ಯತೆಯನ್ನು ಕಂಡು ತುಂಬು ಹೃದಯದಿಂದ ಕಾಲ ಕಳೆಯುತ್ತಿದ್ದರು. ಆರಾಧ್ಯ ಮತ್ತು ಆದಿತ್ಯನ ಪ್ರೀತಿಯ ಬಳ್ಳಿ ನೋವಿನ ಮುಳ್ಳುಗಳ ನಡುವೆ ಬೆಳೆದಿದ್ದರೂ ಅದು ಇಂದು ಪರಿಮಳಭರಿತ ಹೂವುಗಳನ್ನು ನೀಡುವ ದೊಡ್ಡ ಮರವಾಗಿ ಬೆಳೆದು ನಿಂತಿತ್ತು. ಈ ಕಥೆ ಕೇವಲ ಆದಿತ್ಯ ಮತ್ತು ಆರಾಧ್ಯಳ ವೈಯಕ್ತಿಕ ಬದುಕಲ್ಲ, ಬದಲಾಗಿ ವಿಶ್ವಾಸದ ಮೇಲೆ ಕಟ್ಟಿದ ಒಂದು ಸುಂದರ ಸಾಮ್ರಾಜ್ಯ. ಕಷ್ಟಗಳು ಬಂದಾಗ ಕುಗ್ಗದೆ ತಾಳ್ಮೆಯಿಂದ ಕಾದವರಿಗೆ ಜಯ ಖಚಿತ ಎಂಬುದೇ ಈ ಕಥೆಯ ಸಾರಾಂಶ. ಸುಖಾಂತ್ಯದ ಈ ಕ್ಷಣದಲ್ಲಿ ಆರಾಧ್ಯ ಮತ್ತು ಆದಿತ್ಯ ತಮ್ಮ ಪ್ರೀತಿಯ ಕಥೆಯ ಮುಂದಿನ ಅಧ್ಯಾಯವನ್ನು ಮತ್ತಷ್ಟು ಮಧುರವಾಗಿ ಬರೆಯಲು ಸಜ್ಜಾದರು. ಪ್ರೀತಿಯಲ್ಲಿ ತ್ಯಾಗವಿದೆ, ತಾಳ್ಮೆಯಿದೆ ಮತ್ತು ಅಂತಿಮವಾಗಿ ಗೆಲುವಿದೆ ಎಂಬ ಸತ್ಯದೊಂದಿಗೆ ಅವರ ಬದುಕು ನೂರಾರು ವರ್ಷಗಳ ಕಾಲ ನೆನಪಿನಲ್ಲಿ ಉಳಿಯುವಂತಹ ಒಂದು ಸುಂದರ ಕಾವ್ಯವಾಗಿ ಪರಿಣಮಿಸಿತು. ಸ್ನೇಹಿತರೆ,
ಇಂದಿನ ಈ ಕಥೆ ಕೇವಲ ಆದಿತ್ಯ ಮತ್ತು ಆರಾಧ್ಯಳ ಒಂದು ಕಲ್ಪನೆಯಲ್ಲ, ಇದು ನಮ್ಮೆಲ್ಲರ ಬದುಕಿನ ವಾಸ್ತವಿಕ ಪಾಠ. ಜೀವನದಲ್ಲಿ ಕಷ್ಟಗಳು ಎದುರಾದಾಗ, ಕತ್ತಲೆಯ ಅಂಚಿನಲ್ಲಿ ನಿಂತಾಗ ನಮಗೆ ಎಲ್ಲವೂ ಮುಗಿದೇ ಹೋಯಿತು ಎಂದು ಅನಿಸುವುದು ಸಹಜ. ಆದರೆ ನೆನಪಿಡಿ, ಪ್ರತಿ ನೋವಿನ ಹಿಂದೆಯೂ ಒಂದು ಹೊಸ ಶಕ್ತಿ ಅಡಗಿರುತ್ತದೆ. ಒಬ್ಬ ಫಾರ್ಮಸಿಸ್ಟ್ ಆಗಿ ನಾನು ದಿನನಿತ್ಯ ನೂರಾರು ರೋಗಿಗಳನ್ನು ನೋಡುತ್ತೇನೆ. ದೇಹದ ಗಾಯಕ್ಕೆ ಔಷಧಿಗಳು ಮದ್ದು ನೀಡಬಹುದು, ಆದರೆ ಮನಸ್ಸಿನ ಗಾಯಕ್ಕೆ ಬೇಕಾಗಿರುವುದು ತಾಳ್ಮೆ ಮತ್ತು ಕ್ಷಮೆಯ ಗುಣ ಮಾತ್ರ. ಆರಾಧ್ಯಳ ಬದುಕಿನಲ್ಲಿ ಸುಪ್ರಿಯಾಳ ದ್ವೇಷ ಎಷ್ಟು ಕಠಿಣವಾಗಿತ್ತೋ, ಆರಾಧ್ಯ ತೋರಿಸಿದ ತಾಳ್ಮೆ ಅಷ್ಟೇ ಅದ್ಭುತವಾಗಿತ್ತು. ನೀವು ಇಂದು ಅನುಭವಿಸುತ್ತಿರುವ ನೋವು, ಅಪಮಾನ ಅಥವಾ ಕಷ್ಟಗಳು ನಿಮ್ಮನ್ನು ಸೋಲಿಸಲು ಬಂದಿದ್ದಲ್ಲ, ಬದಲಾಗಿ ನಿಮ್ಮ ಒಳಗಿರುವ ಅಪ್ರತಿಮ ಶಕ್ತಿಯನ್ನು ಹೊರತರುವ ಒಂದು ಪರೀಕ್ಷೆ ಅಷ್ಟೇ. ನಿಮ್ಮನ್ನು ದ್ವೇಷಿಸುವವರು ನಿಮ್ಮ ಬೆಳವಣಿಗೆಗೆ ಅರಿವಿಲ್ಲದೆಯೇ ಮೆಟ್ಟಿಲುಗಳಾಗುತ್ತಾರೆ. ಕಹಿ ಘಟನೆಗಳನ್ನು ದ್ವೇಷದಿಂದ ಗೆಲ್ಲುವುದಕ್ಕಿಂತ ನಿಮ್ಮ ಸಾಧನೆ ಮತ್ತು ಒಳ್ಳೆಯತನದಿಂದ ಗೆಲ್ಲುವುದೇ ನಿಜವಾದ ಗೆಲುವು. ನಿಮ್ಮ ಬದುಕಿನ ಲೇಖನಿ ನಿಮ್ಮ ಕೈಯಲ್ಲಿದೆ. ಬೇರೆಯವರು ಸೃಷ್ಟಿಸಿದ ಕರಾಳ ಅಧ್ಯಾಯಗಳು ನಿಮ್ಮ ಕಥೆಯ ಅಂತ್ಯವಾಗಲು ಬಿಡಬೇಡಿ. ಇಂದು ನೀವು ಎಲ್ಲಿ ನಿಂತಿದ್ದೀರೋ ಅದು ನಿಮ್ಮ ಜೀವನದ ಅಂತಿಮ ಹಂತವಲ್ಲ, ಅದೊಂದು ಹೊಸ ಆರಂಭದ ಮೊದಲ ಹೆಜ್ಜೆ. ದ್ವೇಷದ ವಿಷವನ್ನು ಮನಸ್ಸಿನಿಂದ ಹೊರಹಾಕಿ, ಪ್ರೀತಿ ಮತ್ತು ತಾಳ್ಮೆಯ ಔಷಧಿ ಹಚ್ಚಿ ಮುನ್ನಡೆಯಿರಿ. ನಿಮ್ಮ ತಾಳ್ಮೆಯೇ ನಿಮ್ಮ ಅತಿದೊಡ್ಡ ಶಕ್ತಿ. ಈ ಕಥೆ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಧೈರ್ಯವನ್ನು ತುಂಬಿದ್ದರೆ ಅದಕ್ಕಿಂತ ದೊಡ್ಡ ಸಂತೋಷ ನನಗಿಲ್ಲ. ನಿಮ್ಮನ್ನು ನೀವು ನಂಬಿ ನಿಮ್ಮ ಕನಸುಗಳಿಗಾಗಿ ಹೋರಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಫಾರ್ಮಸಿಸ್ಟ್ ಮಾಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ. ನಿಮ್ಮ ಪ್ರತಿಕ್ರಿಯೆಗಳು ನನಗೆ ಇನ್ನಷ್ಟು ಸ್ಫೂರ್ತಿದಾಯಕ ಕಥೆಗಳನ್ನು ತರಲು ಪ್ರೇರಣೆ ನೀಡುತ್ತವೆ. ನಗುತ್ತಾ ಇರಿ, ಆರೋಗ್ಯವಾಗಿರಿ ಮತ್ತು ಧೈರ್ಯದಿಂದ ಬದುಕುವುದು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು.